ಎಲ್ಲರಿಗೂ ನಮಸ್ಕಾರಗಳು. ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ಬಿಟ್ವಿ. ಹೇಗಾಗ್ತದೆ ಅಂತಕ್ಕಂಥದ್ದು ಭಯ ಇತ್ತು. ಇಷ್ಟು ಅದ್ಧೂರಿಯಾಗಿ ಒಂದು ಹುಲೇಕಲ್ ಊರಿನ ಜಾತ್ರೆ ಥರ ಇಲ್ಲಿ ವಾತಾವರಣ ನಿರ್ಮಾಣಗೊಂಡಿದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಶ್ರಮದ ಪ್ರತಿಫಲ ಇದು ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥದ್ದು. ತುಂಬಾ ಖುಷಿ ಆಗ್ತಾ ಇದೆ. ನಿನ್ನೆವರೆಗೂ ಭಯ ಇತ್ತು, ಹೇಗಾಗ್ತದೋ ಹೇಳ್ಕೊಂಡು. ಅಂದರೆ ಹೊರಗಡೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಶಾಲಾ ವೆರಾಂಡಾದ ಮೇಲೆ ಎಲ್ಲ ಒಂದು ಕಡೆ ಬೆಂಚು ಕುರ್ಚಿ ಹಾಕಿ ಇಂಥದ್ದೊಂದು ಕಾರ್ಯಕ್ರಮನ ಭಾಳ ಕಡೆ ನೋಡಿದ್ದೀವಿ. ಈ ಥರ ಸ್ಟಾಲ್ಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ವಿನಂತಿ ಮಾಡಿಕೊಂಡಾಗ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಆದ್ರೂ ಕೂಡ ನಿನ್ನೆವರೆಗೆ ಎಲ್ಲರಿಗೂ ಕನ್ಫ್ಯೂಸ್, ಹೇಗೆ ಮಾಡೋದು ಹೇಳ್ಕೊಂಡು ಅತ್ಯಂತ ಸುಂದರವಾಗಿ ಸ್ಟಾಲ್ಗಳನ್ನು ನಿರ್ಮಾಣ ಕೊಟ್ಟಂಥ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೇವೆ, ಮಕ್ಕಳ ಸಂತೆ ಅಂತ ಹೇಳಿ, ಬಹುಶಃ ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ಮಕ್ಕಳು ಡೈಲಿ ನಾವು ನಿತ್ಯ ಶಾಲೆಯಲ್ಲಿ ಪಾಠವನ್ನು ಹೇಳ್ತೇವೆ ಗಣಿತದ ಬಗ್ಗೆ. ಬೇಕಾದಷ್ಟು ರೀತಿಯ ಗಣಿತವನ್ನು ನಾವು ಶಾಲೆಯಲ್ಲಿ ಹೇಳ್ತೇವೆ. ಆದರೆ ನಿತ್ಯ ವ್ಯವಹಾರ, ಆ ವ್ಯವಹಾರದ ಜ್ಞಾನ ಮಕ್ಕಳಲ್ಲಿ ಬೆಳಿಬೇಕು. ಅವರೇ ಆ ಒಂದು ಕ್ಷೇತ್ರದಲ್ಲಿ ನಿಂತು ಅದರ ಬಗ್ಗೆ ಜ್ಞಾನವನ್ನು ಪಡಿತಕ್ಕಂಥದ್ದು. ಆ ಒಂದು ಉದ್ದೇಶದ ನಿಮಿತ್ತ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ, ತುಂಬ ವಿಶೇಷವಾಗಿದೆ. ಮಕ್ಕಳಲ್ಲಿ ಈಗ ಒಂದು ಏನಾದ್ರು ವಸ್ತುವನ್ನು ಖರೀದಿ ಮಾಡಿದಾಗ ಇಂಥದ್ದೊಂದು 4 ವಸ್ತುಗಳನ್ನು, ಅಂದರೆ ಇಷ್ಟು ರೂಪಾಯಿಗೆ 5 ರೂಪಾಯಿಗೆ ಒಂದು ಪೆನ್ ಆದರೆ 5 ಪೆನ್ಗಳಿಗೆ ಎಷ್ಟು, ಇಂತಹ ಒಂದು ಬಾಯಿ ಮೂಲಕ ಕೇಳ್ತಕ್ಕಂತಹ ಗಣಿತಕ್ಕೆ ಇದು ಸಹಕಾರಿಯಾಗಿರ್ತಕ್ಕಂಥದ್ದು. ಪ್ರತಿದಿನ ನೀವು ಅಂಗಡಿಗಳಿಗೆ ಕಳಿಸ್ತೀರಿ, ದುಡ್ಡು ಕೊಡ್ತೀರಿ, ಮಕ್ಕಳು ಕೊಡ್ತಾರೆ. ಎಷ್ಟೊಂದು ಏನು ಕೇಳೋದಿಲ್ಲ, ಅವರೊಂದಿಷ್ಟು ಚಿಲ್ಲರೆ ಕೊಡ್ತಾರೆ, ಒಂದಿಷ್ಟು ತಗೊಬರ್ತಾರೆ. ಕೇಳಬೇಕು, ಕೇಳ್ತಕ್ಕಂತಹ ಒಂದು ಮಾತನಾಡ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕು. ಆ ಎಲ್ಲ ಉದ್ದೇಶಗಳಿಂದ ಮಕ್ಕಳಿಗೆ ಒಂದು ಕೌಶಲ್ಯ ಬರಲಿ ಅನ್ನೋ ಉದ್ದೇಶದಿಂದ ನಾವು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸರ್ ಬನ್ನಿ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ಪ್ರಭು ಇವರಿಗೆ ಈ ಎಲ್ಲ ಸಂಘಟನೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯತ್ ಹುಲೇಕಲ್ ಇವರ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಾಸಿಂ ಸಾಬ್ ಸರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆಯೇ ನಗರ ವಲಯದ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂತಹ ಪ್ರತಿಭಾ ನೀಲೇಕಣಿ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮಗೆ ಖುಷಿ ಇದೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಬೈರುಂಬೆ ಕ್ಲಸ್ಟರ್ ಮತ್ತು ನಗರ ಕ್ಲಸ್ಟರಿನ CRP ಆಗಿರ್ತಕ್ಕಂತಹ ಶ್ರೀಯುತ ಸುರೇಶ್ ನಾಯ್ಕ್ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೆಯೇ ನಮ್ಮ ಶ್ರೀದೇವಿ ಹೈಸ್ಕೂಲಿನ ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ಶ್ರೀಯುತ ಬಂಡ್ ಸರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಯುವಕ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ SDMCಯ ಎಲ್ಲ ಸದಸ್ಯರು ಕೂಡ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಎಲ್ಲ ಪಾಲಕ, ಪೋಷಕರು, ತಾಯಂದಿರು, ಪುರುಷ ಸದಸ್ಯರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ಪಾಲಕರು ಅಲ್ಲದೆ ಇರತಕ್ಕಂತಹ ಅನೇಕ ಜನರು ನಮಗೆ ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮುದ್ದು ಮಕ್ಕಳಾಗಿರ್ತಕ್ಕಂತಹ ಕಾತುರದಿಂದ ವ್ಯಾಪಾರಕ್ಕೆ ಕುಳಿತಂತಹ ಹೇಳೋಕ್ಕಿಂತ ನಿಂತಹ
ಮಕ್ಕಳಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಬಳಗದವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಎಲ್ಲ ಮಕ್ಕಳು ಸೇರಿ ಓಂ ಅಸತೋಮ ಪ್ರಾರ್ಥನೆ ಹೇಳಿ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ. Stop. sana po. Cameraman sir. ದಯವಿಟ್ಟು ಎಲ್ಲ ಗಣ್ಯರು ಪಿತೃಬುದ್ಧಿ ವಿನಾಶಾಯ ದೀಪನ್ ಜ್ಯೋತಿ ನಮೋಸ್ತುತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಹಾಗೆ ಸಿಒರಾದಂತಹ ಶ್ರೀಮತಿ ಪ್ರತಿಭಾ ನಿಲೇಕಣಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹೇಳುವ ಈ ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಭು ಅವರೇ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಹಾಗೂ ಶ್ರೀದೇವಿ ಸೆಕೆಂಡರಿ ಸ್ಕೂಲಿನ ಮುಖ್ಯಾಧ್ಯಾಪಕರೇ ಬಂಟ್ ಸರ್ ಅವರೇ ಹಾಗೂ ಸುಬ್ರಹ್ಮಣ್ಯಂ ಅವರೇ ಹಾಗೂ ನಮ್ಮ ಪಂಚಾಯತದ ಮಾಜಿ ಉಪಾಧ್ಯಕ್ಷರೇ, ಎಲ್ಲ ಗುರುಗಳೇ, ಗುರು ಮಾತೆಯರೇ ಹಾಗೂ SDMCಯ ಉಪಾಧ್ಯಕ್ಷರೇ, ಸದಸ್ಯರುಗಳೇ, ಪೋಷಕರೇ, ಮುದ್ದು ಮಕ್ಕಳೇ, ಗುರುಗಳೇ, ಗುರು ಮಾತೆಯರೇ, ನನಗೆ ಮಕ್ಕಳ ಸಂತೆ ಅಂತ ಹೇಳಿದ್ರೆ ಭಾಳ ವರ್ಷದಿಂದ ಮಾಡ್ತಾ ಬರ್ತಾ ಇದ್ರು. ಇವತ್ತು ಒಬ್ಬರ ಹತ್ರ ಕೇಳಿದೆ, ಶಿಕ್ಷಣ ಇಲಾಖೆ ಅಧಿಕಾರಿ ಹತ್ರನೇ, ಮಕ್ಕಳ ಸಂತೆ ಅಂದರೆ ಏನು ಸರ್, ಇದರ ಅರ್ಥ ಏನು ಅಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಬರೋ ಪೂರ್ವದಲ್ಲಿ. ಅವಾಗ ನಿಮ್ಗೆ ಎಷ್ಟು ಸರ್ ಗೊತ್ತಾಗಿಲ್ವ ಅಧ್ಯಕ್ಷರೇ ಅಂತ ನನಗೆ ಕೇಳಿದ್ರು. ಅವ್ರು ಗೊತ್ತಾಯ್ತು, ನನಗೆ ಜನರಲ್ ನಾಲೆಜ್ ಬರಲಿ ಮಕ್ಕಳಿಗೆ ಹೇಳು ತಿಳ್ಕೊಂಡಿದ್ದೆ ನಾನು ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಮಕ್ಕಳ ಸಂತೆ ಅಂದಾಗ ಈಗ ಟೀಚರ್ ಹೇಳಿದ್ರು, ಗಣಿತಕ್ಕೆ ಅನುಕೂಲ ಆಗ್ತದೆ. ಈ ಸಾಮಗ್ರಿಯನ್ನು ತಗೊಂಡಾಗ 2-3 ಸಾಮಗ್ರಿಯನ್ನು ಖರೀದಿ ಮಾಡಿದಾಗ ಅವರು ಟೋಟಲ್ ಅಮೌಂಟ್ ಎಷ್ಟಾಗ್ತದೆ ಒಂದು ಲೆಕ್ಕಾಚಾರ ಕೂಡ ಅವ್ರಿಗೆ ಗೊತ್ತಾಗ್ತದೆ. ಇತ್ಯಾದಿ ಇತ್ಯಾದಿಗಳು ಈ ಇಂಥ ಸಾಮಾನಿಗೆ ಇಂಥ ಸ್ಟ್ರೇಟ್ ಹೇಳೋದು ಗೊತ್ತಾಗ್ತದೆ. ಇದು ನನಗೆ ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ನನಗೆ ತಿಳಿಸ್ಕೊಟ್ರು. ಅವಾಗ ನನಗೆ ಹೌದು, ಇದು ಒಳ್ಳೆಯ ರೀತಿಯ ಮಕ್ಕಳ ಸಂತೆ ಜನರಲ್ ನಾಲೆಜ್ ಮಕ್ಕಳಿಗೆ ಬರ್ತದೆ ಹೇಳೋದು ನಾನು ಮನಗಂಡೆ. ಹಾಗಾಗಿ ಈ ಸಂತೆಯನ್ನು ಅತ್ಯುತ್ತಮವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಕರು ಮತ್ತು SDMCಯ ಎಲ್ಲ ಸದಸ್ಯರು, ಪೋಷಕರು ಈ ಪ್ರಯತ್ನ ಭಾಳ ದಿವಸದಿಂದ ನಡೀತಾ ಇದೆ. ನನಗೆ ಗೊತ್ತಿದೆ, ಇದೆಲ್ಲ ನೋಡ್ತಾ ಇರ್ತೇನೆ, ಅವರು ವಾಟ್ಸಪ್ ಮೇಲೆ ಬರ್ತಾ ಇರ್ತದೆ. ಈಗ ಮುಖ್ಯ ಶಿಕ್ಷಕರು ನಮ್ಮ ಮೇಡಮ್ ಅವರು ಹಾಕ್ತಾನೆ ಇರ್ತಾರೆ, ಯಾವುದು ವಿಷಯಗಳನ್ನು ಹಾಕ್ತಾ ಇರ್ತಾರೆ. ಎಲ್ಲ ಸೇರಿ ಇವತ್ತು ಬನ್ನಿ, ಇವತ್ತು ಕಾರ್ಯಕ್ರಮ ಮಾಡಬೇಕು, ನಾನು ನೋಡ್ತಾನೆ ಇರ್ತೇನೆ. ಈ ಅಕ್ಕವರ ಆಸಕ್ತಿ ನೋಡಿದ್ರೆ ಅವರು ಯಾರಿಗೂ ಪೋಷಕರಿಗೆ ಯಾರಿಗೂ ಅವರು ಸುಖ ಕೊಟ್ಟಿಲ್ಲ ಇನ್ನೂರಿಗೆ. ಕೆಲಸ ಅಂತ ಅಷ್ಟು ಹಚ್ಚಿದಾರೆ. ಶಾಲೆಗೆ ಹತ್ರ ಆಗಿರ್ಬೇಕು, ಮಕ್ಕಳ ವಿದ್ಯಾಭ್ಯಾಸ ನೋಡ್ತಾ ಇರ್ಬೇಕು, ಮಕ್ಕಳ ಆಟ ಪಾಠ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಮಕ್ಕಳು, ಖುಷಿ ಅನಿಸ್ತದೆ. ಈಗ ನಾವು ಕೂಡ ಎಷ್ಟು ಖುಷಿಯಿಂದ ಬಂದಿದ್ದೇವೆ ಅಂತ ಹೇಳಿದ್ರೆ, ಈಗ ಈ ಕಾರ್ಯಕ್ರಮವನ್ನು ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನು ಕೂಡ ಮಾಡ್ತಾ ಬಂದಿದ್ದಾರೆ, ಮಾಡಲಿಲ್ಲ ಅಂತಲ್ಲ, ಮಕ್ಕಳ ಸಂತೆ ಕೆಳಗೆ ಮಾಡ್ತಿದ್ರು. ಈಗ ಪೆಂಡಲ್ ಹಾಕಿ ನೋಡಿದ್ರೆ ಇದು ಒಳ್ಳೆ ಸಂತೆ. ಇದು ಈಗಾಗಲೇ ನಮ್ಮ ಸುಬ್ರಹ್ಮಣ್ಯಂ ಹೇಳಿದ್ರು, ಪ್ಯಾಟೇಲ್ ಮಾಡಬೇಕಾಗಿತ್ತು, ಸ್ವಲ್ಪ ಮಕ್ಕಳಿಗೆ ಮತ್ತೆ ಹೆಚ್ಚಾಗಿ ಅನುಭವ ಬರ್ತಿತ್ತೇನೋ ಅಂತ ಹೇಳಿದ್ರು.
ನೋಡೋಣ ಮುಂದೆ ಒಳ್ಳೆ ರೀತಿಯ ಇಂಥ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ನಾವು ಕೂಡ ಪ್ರೋತ್ಸಾಹ ಮಾಡ್ತೇವೆ ಮತ್ತು ಮಕ್ಕಳಿಗೆ ನಮ್ಮ ನಾವು कैसा कैसा है दुकान में तेरे कैसा कैसा है जूस हाँ वह तेरे दुकान में क्या क्या है पॉपकॉर्न सेव जूस पानीपुरी को छड़ा रेटा बोल इसे 20 किसे पानीपुरी को 20 हाँ इसे 5 ದಯವಿಟ್ಟು ಎಲ್ಲ ಪಾಲಕರು ಅಂಗಡಿ ಒಳಗಿರುವ ಪಾಲಕರು ದಯವಿಟ್ಟು ಹೊರಗೆ ಬನ್ನಿ. ಅದು ಮಕ್ಕಳು तेरे इसमें दुकान में क्या है मेरी दुकान में पाइनएप्पल का कस्टर्ड ये कस्टर्ड अभी खट्टा भी है खट्टा भी है अभी तभी ना में हाँ कलंगड़े कलंगड़े क्यों एक प्लेट एक प्लेट को कितना 10 रुपए 10 रुपये की एक प्लेट है ಒಂದು ಕಡಲೆಕಾಯಿ ನೆಲ್ಲಿಕಾಯಿ ಕಡಲೆಕಾಯಿ ನಲ್ಲಿಕಾಯಿ ಎಷ್ಟಿದು 5 ರೂಪಾಯಿಗೆ ಎಷ್ಟು 5 ರೂಪಾಯಿಗೆ ಒಂದು ಪ್ಯಾಕೆಟು ಹಾಂ ಹಾಂ ನಿಂದ ಬೇಸಿನ ಲಾಡು 10 ರೂಪಾಯಿಗಳಿದು ಬೆಸ್ಸಿನ ಲಡ್ಡು ಎಷ್ಟು 10 ರೂಪಾಯಿಗೆ ಎರಡು ಫ್ರೂಟ್ ಸಲಾಡ್ ಎಷ್ಟು 5 ರೂಪಾಯಿ ಹೌದು 5 ರೂಪಾಯಿ ತೋರಿಸು ಬಾಕ್ಸಲ್ಲಿ ಇದು ತೋರಿಸು ಬಾಕ್ಸಲ್ಲಿ ಹೆಂಗದು ಇದರಲ್ಲಿ ಬರ್ತದೆ 5 ರೂಪಾಯಿ ಹಾಂ ಆಯ್ತು ನಿಂದ ಬಾಳೆಕಾಯಿ ಚಿಪ್ಸು ಎಷ್ಟು ರೇಟು 15 ರೂಪಾಯಿಗೆ ಒಂದು ತಮ್ಮ ಏನೇನು ಇಟ್ಟಿದೆ ನೀನು ಹಪ್ಪಳ ಮಸಾಲ ಮಜ್ಜಿಗೆ ಹಾಂ ಹಾಂ ಇದು ಹಪ್ಪಳ ಹೆಂಗೆ ಹಪ್ಪಳ 10 ರೂಪಾಯಿ ಇದು ಶ್ರೀಗಂಧ ಹಚ್ಚಿ ಅನ್ಕೋದೆ ಅದು ಹಚ್ಕೊಡ್ತಿ ಹಪ್ಪಳಕ್ಕೆ ಹಾ ಬೇಕಾ ಹಾಂ ತಗೊಂಡು ಕಡೆಗೆ ತಗೊಂಡು ಇದಕ್ಕೆ ಎಷ್ಟು 10 ರೂಪಾಯಿ ಹಾ 10 ರೂಪಾಯಿದು 5 ರೂಪಾಯಿ ಎರಡು ಹೌದು ನೀನು ಏನೇನು ಇಟ್ಟಿದ್ದಿ ಹೇಳಿ ಏನೇನು ಇಟ್ಟಿದ್ದಿ ಹೇಳಿ ಹಾಂ ಎಷ್ಟಕ್ಕೆ ಎಷ್ಟದು ರೇಟ್ ಎಷ್ಟು ಅದಕ್ಕೆ ರೇಟ್ ಎಷ್ಟು 20 ರೂಪಾಯಿ ಹಾಂ ಇದು ಲಿಂಬು 10 ರೂಪಾಯಿ ಇದು ಕಲ್ಲಂಗಡಿ 20 ರೂಪಾಯಿ ಪ್ಲೇಟು ಇದು ಬಾಳೆಹಣ್ಣು ನಿಂದೆ ಅದು ಅದು ಹೆಂಗೆ ಹೌದು ಎಂತ ಎಂತ ಉಂಟು ಪುಟ್ಟಿ ನಿನ್ನ ಹತ್ರ ಕಾಯಿ ಮಸಾಲೆ ಇದಕ್ಕೆ ಹೆಂಗೆ ಇದು 70 ರೂಪಾಯಿ ಇದು ಕಾಯಿಗೆ ಕಾಯಿಗೆ 50 ರೂಪಾಯಿ ಇದು ಬಾಜಿ ನಿಂದೆಯಾ ಹಾಂ ಚಾಕು ಏನೇನುಂಟು ಬಾಜಿ ಯಾವ್ಯಾವ್ದು ಉಂಟು ಹರೆ ಸೊಪ್ಪು ಗಟ್ಟಿ ಹೇಳು ಹರೆ ಸೊಪ್ಪು ಬಸಳೆ ನನ್ನ ಬಸಳೆ ಶಂಕರ್ ಬಾಳೆ ಬಚ್ಚಲಿಗೆ ಹೆಂಗೆ ಇದು ಬಸಳೆ 20 ರೂಪಾಯಿ ಒಂದು ಕಟ್ಟು ಇದು ಅದು 15 15 ರೂಪಾಯಿ ಇದು ಬ್ಯಾಗ್ ಸಣ್ಣ 50 ರೂಪಾಯಿಗೆ ಎರಡು ಅಲ್ಲ ಒಂದು ಒಂದಕ್ಕೆ 50 ರೂಪಾಯಿ ಇದು 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 ನಿಂದು ಹೇಳು ನಿಂದು ಏನೇನು ಉಂಟು ಹೇಳು ಒಂದು ಸ್ಟೇಷನರಿ ಹಾಂ ಪಾನಿಪುರಿ ಪಾನಿಪುರಿ ಮತ್ತು ಜ್ಯೂಸು ಇದು ಅದು ಹೌದು ಇದು ಹೆಂಗೆ 10 ರೂಪಾಯಿ ಇದು ಪಾನಿಪುರಿ ಹೆಂಗೆ 30 ರೂಪಾಯಿ ಪ್ಲೇಟು ಕಡೆಗೆ ತಗೊಳ್ಳಿ ವ್ಯಾಪಾರ ಮಾಡ್ತಾ ಇದ್ರಿ 20 ಖಾಲಿ ಇದೊಂದು ತಗೊಳ್ತೆ ಎಷ್ಟಾಯ್ತು ಲೆಕ್ಕ ಗೊತ್ತಿಲ್ಲ ಮಂಜು ಇದು ಅಂತ ತಗೊಂಡ್ರು गुलाब जामुन पीस विचारले 10 रुपये मिळाला बरं आमचं पीस मिळालं तुमचं जरा 10 रुपये 2 दिवस क्या बोल तेरा ಐಟಮ್ क्या क्या है बोलना जल्दी जल्दी ನಿಮ್ದು ಏನೇನು ಉಂಟು ಫಲೂದಾ ಉಂಟು ಎಷ್ಟು ಅದಕ್ಕೆ ಫಲೂದಕ್ಕೆ 10 ರೂಪಾಯಿ ಒಂದು ಗ್ಲಾಸ್ ಓಕೆ ನಿಂದು ಪಾವ್ ಭಾಜಿ 20 ರೂಪಾಯಿ ತೋರಿಸು ಪಾವ್ ಭಾಜಿ ಪಾವ್ ಭಾಜಿ ಇದೆ ಹಾಂ ಇದು
ಅದೆಂತ ಪಾವ್ ಭಾಜಿ ಮಸಾಲ ಚಿನ್ನಿ ಮಸಾಲ. ಹಾಂ ನಿಂದು ಅಣ್ಣ ಕಲ್ಲಂಗಡಿ ಜ್ಯೂಸ್ ಇನ್ನೊಂದೇ ಇದು ಹುಳಿ ಹುಳಿ ಹೆಂಗೆ ಅದು? ಇದು 10 ರೂಪಾಯಿ 3 10 ರೂಪಾಯಿಗೆ 3. ಹಾಂ ಇದು 15 ರೂಪಾಯಿ 1 15 ರೂಪಾಯಿ ಒಂದಿದು. ಹಾಂ 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 ಇದೂ ಹಾಂ ನಿಂದು ಬಾಕ್ಸ್ ತೆಗಿ. ನಂದು ಜ್ಯೂಸ್ ಕಲ್ಲಂಗಡಿ ಉಂಟು ಕೋಲ್ಡ್. ಹಾಂ 10 ರೂಪಾಯಿ 1 ಗ್ಲಾಸ್ 10 ರೂಪಾಯಿ 1 ಗ್ಲಾಸ್. ನಿಂದ ಅದಕ್ಕೆ ರೇಟ್ ಎಷ್ಟು ಹೇಳು? 5 ರೂಪಾಯಿಗೆ 1 ಗ್ಲಾಸು. ಮತ್ತಿದು 10 ರೂಪಾಯಿ ಎರಡಕ್ಕೂ ಎರಡಕ್ಕೆ 10 ರೂಪಾಯಿ. ಅಲ್ಲ ಇದು ಒಂದು 10 ಇದಕ್ಕೂ 10 ಹಾಂ ಹಾಂ ನಿಂದೇನೆ ಪಾನಿಪುರಿ ಎಲ್ಲರಿಗೂ ಸೇರಿ ಎಲ್ಲರದ್ದು ಸೇರಿ. ಹ್ಞೂ ಎಂತ ನಿಂದು ಎಂತ ಇದು ಪೆನ್ಸಿಲ್ ಎಷ್ಟು ರೂಪಾಯಿ? 40 ರೂಪಾಯಿ ಒಂದು, 50 ರೂಪಾಯಿ ಒಂದು. ಹಾಂ ಏನೇನು ಉಂಟು? ಸಮೋಸ ಎಷ್ಟು ರೂಪಾಯಿ? 10 ರೂಪಾಯಿ 10 ರೂಪಾಯಿ ಒಂದು. ಹಾಂ 10 ರೂಪಾಯಿ ಒಂದು. ಹ್ಞೂ 10 ರೂಪಾಯಿ 10 ರೂಪಾಯಿ ಪಾಪ್ಕಾರ್ನ್ ಪಾಪ್ಕಾರ್ನಿಗೆ. ಹಾಂ ಮತ್ತೇನುಂಟು? ನಮ್ಮ ಸುಬ್ಬವರು ಇಷ್ಟು ಐಟಮ್ ತೊಗೊಂಡಿದ್ದಾರೆ ಈಗ ಬಂದು ನೋಡಿ ಎಲ್ಲರೂ. ಮತ್ತೊಂದು ಯಾವುದೋ ಐಟಮ್ ತೊಗೊಂಡ್ರು ಸುಬ್ಬು ಅವರು. ನಮ್ಮ ಕುಮಾರ್ ಭಾಯ್ ಸಿಕ್ಕಾಪಟ್ಟೆ ಐಟಮ್ ತೊಗೊಂಡಿದ್ದಾರೆ. ಹಾಂ ನಿಂದು ಏನೇನು ಉಂಟೆ ಹೇಳು, ಯಾವ್ಯಾವುದು? ಇದಕ್ಕೆಷ್ಟು ರೇಟ್ ಹೇಳು? 50 ರೂಪಾಯಿ ಒಂದು. ಇದು 10 ರೂಪಾಯಿ. ಇದು ಓಕೆ. ನಲ್ಲಿಕಾಯಿಗೆ ಎಷ್ಟು? 10 ರೂಪಾಯಿಗೆ 3. ಇದು ಸಿಬು ಹಾಂ 1 kg 240. ಇದು ನೀವು ನೆಲ್ಲಿಕಾಯಿ ಹೆಂಗದೆ? 10 ರೂಪಾಯಿ. ತೆಂಗಿನಕಾಯಿ ರೇಟ್ ಐತಲ್ಲ ಇದು. ನಿಂದು ಏನೇನು ತಮ್ಮ ಸ್ವೀಟ್ ಏನು ಹೆಂಗೆ? ಬಾಕ್ಸು ರೇಟ್ ಹೆಂಗೆ ಬಾಕ್ಸಿಂದು? ಹಾಂ 100 ರೂಪಾಯಿಗೆ. ಇದು ಸಿಂಗಲ್ಲಿಗೆ 10 ರೂಪಾಯಿ, 5 ರೂಪಾಯಿ ಸಿಂಗಲ್ಲಿಗೆ. ಹಾಂ 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 ನಿಂದು ತಮ್ಮ ಕಲ್ಲಂಗಡಿ ಎಷ್ಟು? 10 ರೂಪಾಯಿ 10 ರೂಪಾಯಿ ಕಲ್ಲಂಗಡಿ. ಹ್ಞೂ ಹ್ಞೂ 10 ರೂಪಾಯಿ ಕಲ್ಲಂಗಡಿ. ಹಾಂ तेरा क्या है ಕಲ್ಲಂಗಡ? ಹಾಂ 10 ರೂಪಾಯಿ ಮಾಡ್ತಿದ್ದೆ, ಈಗ ರೆಡಿ ಮಾಡ್ತಾ ಇದ್ದೆ. ಹ್ಞೂ ಚಲೋ ವ್ಯಾಪಾರ ಮಾಡು. ಹಾಂ ಎಂತ ತಗೊಂಡಿ ತಮ್ಮ? ಹಾಂ ಏನೇನು ರೊಟ್ಟಿ ತಗೊಂಡು? ಏನೇನು ತಗೊಂಡಿಯಾ? ರೊಟ್ಟಿ ಎಷ್ಟು ಅಂತೆ? 50 ಮನೆಯಲ್ಲೇ ಮಾಡಿದ್ದು. ಎಷ್ಟಾದ ಇಲ್ಲಿ? ಹಾಂ ಇದು ಮುಳುಗ ಇದೆಯಾ? ಚೇಂಜ್ ಉಂಟು. ಹಾಂ ಚೇಂಜ್ ಇದ್ರೆ ಇದು ದೊಡ್ಡದೇ ಕೊಡು. ಎಷ್ಟು? 40 ರೂಪಾಯಿದು ಎಷ್ಟು ಅದಕ್ಕೆ? 40 ರೂಪಾಯಿ ಕೊಡು. ಪುಟ್ಟಿ ಏನೇನು ತರಕಾರಿ ಇಟ್ಟಿದ್ದಿ? ಹ್ಞೂ ಹಾಂ ನುಗ್ಗೆಕಾಯಿ, ಬದನೆಕಾಯಿ. ಹಾಂ ಹೌದು. हाँ तेरा जूस है था ये चश्मे वाले क्या क्या रखे? चश्मा क्यों एक? चश्मा 50 रुपये 50 रुपये सिंगल एक. हाँ बदू यो बैटरी बैटरी 150 150 रुपये 150 रुपये बैटरी. बदू यो एक की बंच को 20 रुपये एक की बंच को 20 रुपये 20 रुपये. चश्मा यो चश्मा पूरे 50 चश्मे पूरे 50 के थे. 100 रुपये हाँ केबला 20 रुपये ओए ಕಲ್ಲಂಗಡಿ ಜ್ಯೂಸ್ ಇದು ಹೆಂಗೆ? ನೀರು ಬಾಟ್ಲು ನೀರು ಬಾಟ್ಲು 10 10 ರೂಪಾಯಿಗೆ ರೂಪಾಯಿ ಒಂದು. ಬೇಕಾ ಜ್ಯೂಸ್ ಅಣ್ಣ ಮಸಾಲೆ ಮಂಡಕ್ಕಿ ಎಷ್ಟು? 10 ರೂಪಾಯಿಗೆ. ಮಸಾಲ ತೋರಿಸು, ಮಸಾಲ ತೋರಿಸು. ಹಾಂ ಇದು ಸಲಾಡ್ ಮಾಡಿಟ್ಟಿದ್ದು. ಹಾಂ ನಿಂದು ಏನೇನು? ಪೆರ್ಲೆಕಾಯಿ ಎಷ್ಟು? 35 ಒಂದಕ್ಕೆ.
ಹಾಂ ಕಡೆಗೆ ಮತ್ತೆ ಕಲ್ಲಂಗಡಿ ಹೆಂಗೆ ಕಲ್ಲಂಗಡಿ ಹೆಂಗೆ ಅದು ಕಲ್ಲಂಗಡಿ ಇಷ್ಟು ದೊಡ್ಡ 20 ಹಾಂ ಇದಕ್ಕಿಂತ ದೊಡ್ಡ ಅಂದ್ರೆ 40 ರೂಪಾಯಿ ಪೀಸು ಬರೀ ಪೀಸ್ ಅಷ್ಟೇ. ನಿಂದ ತಮ್ಮ ಎಂತ ಅದು ಅದ್ರಕ ಹತ್ರಾಸು ಇದು 5 ರೂಪಾಯಿ ಒಂದು ಏನು ಇಟ್ಟಿದೆ ಹೇಳು ಸ್ವಲ್ಪ ನನಗೆ. ಇದಕ್ಕೆ ಎಷ್ಟು ಗಮ್ಮಿಗೆ ಕಡೆಗೆ ಇದಕ್ಕೆ 20 ರೂಪಾಯಿ ಇದು 10 ರೂಪಾಯಿದು ಇದಕ್ಕೆಷ್ಟು 40 ರೂಪಾಯಿ ಒಂದು. ಹಾಂ ಕೆ ಜಿ ಹೆಂಗೆ ತೂಕ 10 ರೂಪಾಯಿ. ಹಾಂ ಇದು ನಿಂದು ಏನೇನು ಇಟ್ಟಿದೆ ಹೇಳು. ಪಟ್ಟಿ ಪೆನ್ಸಿಲು ರಬ್ಬಲು ಹಾಂ ಶಾರ್ಪ್ನರು ಹಾಂ ಅಗರಬತ್ತಿ ಹಾಂ ಇದು ಪೌಚು ಹಾಂ ಪಟ್ಟಿ ಪೌಚಿಗೆ ಎಷ್ಟು 10 ಇದಕ್ಕೆ ಪಟ್ಟಿಗೆ 40 ಇದಕ್ಕೆ 10 10 ರೂಪಾಯಿ ಇದಕ್ಕೆ 68 65 ನೀರು ಬಾಟ್ಲು ಇಟ್ಟಿದ್ದೆ ಹೆಂಗೆ 10 ರೂಪಾಯಿ 10 ರೂಪಾಯಿಗೆ ಇದು ನೀರು ಬಾಟ್ಲು. ಕಡಿಗ ಆರಾಮಿದೆಯಲ್ಲ ನೀನು. ಎಂತ ಇಟ್ಟಿದ್ದಿ ನೀನು. ರವೆ ಲಾಡು ಹಾಂ ಹಾಂ ಹೆಸರುಗಡೆ ಲಾಡು ಹಾಂ ಚಿಕ್ಕಿ ಎಷ್ಟು 5 ರೂಪಾಯಿ ಇದಕ್ಕೆ ಎಲ್ಲ 5 ರೂಪಾಯಿನೇ. ಹಾಂ ಚಲೋ ವ್ಯಾಪಾರ ಮಾಡು. ನಿಂದೆ ಗೋಲಿ ಸೊಪ್ಪು ಎಷ್ಟು 10 ರೂಪಾಯಿ. ಹಾಂ ಶುಂಠಿಗೆ ಎಷ್ಟು 10 ರೂಪಾಯಿ. ಹಾಂ ಇದು ನಿಂದೆ ಕಲ್ಲಂಗಡಿದು. Hi guys. इसका